ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಬೆಳೆಸೋದಲ್ಲ ಅಣ್ಣವರ ಅಭಿಮಾನಿಗಳು ಭಾವನೆಗೆ ಏನಾಗಿದೆ ಗೊತ್ತಾ? ಇವಾಗ ನೀವು ಹೊರಗಡೆ ಕಳಿಸ್ಬಿಟ್ರೆ ಸರ್, ಇಡೀ ಕರ್ನಾಟಕದ ಜನ ಎಲ್ಲ ಬಂದು ಇಲ್ಲಿ ಗಲಾಟೆ ಆಗ್ತಿರೋ ಅಂತೆ. ತಗೊಬೇಕು. ಅಣ್ಣವ್ರು ಅಂದ್ರೆ ಯಾರೋ ದೇಶ ಬಿಟ್ಟು ಬಂದ್ಬಿಟ್ಟು ಅನ್ನೋರ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ಇವ್ರದ್ದು ಏನಿಲ್ಲ ಕೊಡುಗೆ. ಅರೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ರಿ, ಮಾತಾಡಿದ್ದೀವಿ. ಅದ್ರ ಮುಂದೆ ಏನ್ ಪ್ರೊಸೀಜರ್ ಅದ್ ಮಾಡಿ ಮಾಡಿ ಇಲ್ಲ ಹಂಗಲ್ಲ ಚೇತನ್ ಅವರೇ. ನೋಡಿ, ಇದು ಸುಮ್ಮನೆ ಮುಂದುವರ್ಸೋದು ಬೇಡ. ನಿಮ್ಗೊಂದು ಗೌರವ ಕೊಟ್ಟಿದೀವಿ, ವಿಶ್ವಾಸ ಕೊಟ್ಟಿದೀವಿ. ಬೇಡ, ನೀವು ಕೊಡ್ತಾ ಇಲ್ಲ. ನೀವು ನೋಡ್ರಿ, ರಾಜ್ಕುಮಾರ್ ಅವ್ರ ಬಗ್ಗೆ ಯಾಕ್ರಿ ಎತ್ಕೊಂಡ್ ಬರ್ತೀರಾ? ಅವ್ರದ್ದು ಇದಕ್ಕೆ ಏನ್ ಸಂಬಂಧ ಹೇಳಿ? ರಾಜ್ಕುಮಾರ್ ಅವ್ರಿಗೆ ನೀವು ಮಾತಾಡ್ಬೇಕಂದ್ರೆ ಯಾವ ಉದ್ದೇಶ? ನಿಮ್ಗೇನ ತೊಂದರೆ ಆಗಿದೆ ಅವರಿಂದ? ಅಲ್ಲ, ನಿಮ್ಮ ಆಸ್ತಿ ಏನ ತಗೊಂಡಿದ್ದಾರ? ಇಲ್ಲ ಯಾರ್ದನ್ನ ತೊಂದರೆ ಆಗಿದೆಯಾ? ನೀವು ಅವ್ರ ಬಗ್ಗೆ ಹೇಳ್ಕೊಂಡ್ ಇವ್ರ ಬಗ್ಗೆ ಮಾತಾಡಕ್ಕೆ ನಾವ್ ಹೇಳ್ತಾ ಇಲ್ವಾ? ನಾವು ಪ್ರತಿಯೊಬ್ರು ಲಕ್ಷಾಂತರ ಜನ ಬೇಕಾದ್ರೂ ಸೇರ್ತೀವಿ, ಇವ್ರನ್ನ ಗಡಿಪಾರ್ ಮಾಡಿಸ್ತೀವಿ. ಇವ್ರು ನಮ್ ದೇಶಕ್ಕೆ ಸಂಬಂಧನೇ ಪಟ್ಟಿಲ್ಲ. ನೀವ್ ಯಾರು ಫಸ್ಟ್ ಆಫ್ ಆಲ್ ಕೇಳಕ್ಕೆ? ನೋಡ್ರಿ, ಯಾರು ಫಸ್ಟ್ ಆಫ್ ಆಲ್ ನೋಡಿ, ನಾವು ಈಗ್ಲೂ ಹೇಳ್ತಾ ಇದೀವಿ. ಅಲ್ಲ, ಹಂಗಲ್ಲ ನಾನು ಯಾವ್ದೇ ಕಾರಣಕ್ಕೂ ನೋಡಿ ಅದಲ್ಲ ಸಾಹೇಬ್ರೆ. ಈಗ ಯಾಕೆ ಮಾತಾಡ್ಬೇಕಿತ್ತು? ನಡೀರಿ, ಯಾಕೆ ಇವ್ರು ಕರ್ಕೊಂಡು ನಡೀತೀವಿ? ಇಲ್ಲ, ನೀವು ಹೋಗ್ಬೇಡಿ. ಕರ್ನಾಟಕದಲ್ಲಿ ಒಬ್ಬ ಹೆಸರಾಂತ ನಟನ ಬಗ್ಗೆ ಅಪರಾಧ. ಬೇಡ, ಇದು ದೊಡ್ಡದ್ ಮಾಡ್ಕೊಳ್ಳೋದು ಬೇಡ. ನಾನು ಹೇಳಿಲ್ಲ. ನಿಮ್ಗೂ ಅವ್ರಿಗೇನಿದೆ? ಏನಾದ್ರೂ ಇದ್ರೆ ಹೇಳಿ. ಏನಿದೆ? ಅಲ್ಲ, 2.5 ಎಕರೆ ಕೊಡಬಾರ್ದಾಗಿತ್ತು. ಆಯ್ತು, ಕೇಳಿ ಚೇತನ್ ಅವರೇ, ದಯವಿಟ್ಟು ನಾನು ಹೇಳೋವಂಥದ್ದು ನಾನು ಮಾತಾಡ್ತೀವಿ. ಬೇಡ, ನಾವ್ ಹೇಳ್ತಾ ಇದೀವಿ, ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಬೇಡ, ಕಾನೂನು ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.